Please consider wearing your headphones for a better audio experience. Good morning, good afternoon, good evening, everybody. Welcome back to the channel. Right. ಸೊ ಮೊನ್ನೆ ಎಕ್ಸಾಮಿನೇಷನ್ ಒಳಗಡೆ ಒಂದು ಕ್ವಶನ್ ಬಂದಿತ್ತು ಬ್ಲೂ ಫ್ಲಾಗ್ ಬೀಚಸ್ ಮೇಲೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೀಸ್ ಬ್ಲೂ ಫ್ಲಾಗ್ ಬೀಚಸ್ ಆಯಿತಾ. ಸೊ ಬ್ಲೂ ಫ್ಲಾಗ್ ಬೀಚಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಫಸ್ಟ್ ಇಟ್ ವಾಸ್ ಇನ್ ಫ್ರಾನ್ಸ್ ಒಳಗಡೆ ಸ್ಟಾರ್ಟ್ ಮಾಡಿದ್ರು. ಯಾರು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿರುವಂಥ ಕೋಸ್ಟಲ್ ಮುನ್ಸಿಪಾಲಿಟೀಸಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾಯಿದ್ರು. ಅದರ ಹೆಸರೇನಪ್ಪ ಬ್ಲೂ ಫ್ಲಾಗ್ ಅಂತ ಕರೆದ್ರು. ಇದಕ್ಕೆ ಕೊಡ್ತಾಯಿದ್ರು ಬಿಕಾಸ್ they were trying to maintain the bathing water quality as well as the sewage treatment which was being released in those areas. ಅರ್ಥ ಆಯ್ತಾ. ಬೇಸಿಕಲಿ ಏನು ವೇಸ್ಟ್ ವಾಟರು ಮತ್ತು ಬೇದಿಂಗ್ ವಾಟರು ಇವನ್ನೆರಡನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಕೊಟ್ಟಿರುವಂಥ ಒಂದು ಸರ್ಟಿಫಿಕೇಷನ್ ಇದು. ಇದಕ್ಕೇನಂತ ಕರಿತೀವಿ ನಾವು ಬ್ಲೂ ಫ್ಲಾಗ್ ಅಂತ ಕರಿತೀವಿ. ಈಗ ಈ ಬ್ಲೂ ಫ್ಲಾಗ್ ಅನ್ನೋ ಸರ್ಟಿಫಿಕೇಷನನ್ನು ಬೇರೆ ಬೇರೆ ಕಂಟ್ರೀಸು ತಮ್ಮ ದೇಶದೊಳಗಡೆ ತಾವಾಗಿಯೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇಟ್ ಈಸ್ ಅ ವಾಲಂಟ್ರಿ ಇನಿಷಿಯೇಟಿವ್. ಓಕೆ. ಸೊ ಈ ವಾಲಂಟ್ರಿ ಇನಿಷಿಯೇಟಿವನ್ನು ಎಸ್ಟಾಬ್ಲಿಷ್ ಮಾಡೋದು ಯಾರಪ್ಪ ಅಂತಂದ್ರೆ ಅವ್ರು ಇದನ್ನು ಹುಟ್ಟಾಕೋದು ಅಥವಾ ಯಾರು ಇದನ್ನು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಕತ್ತಾರ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ FEE called as Foundation for Environmental Education. It is a not for profit organization. Okay. It is a not for profit non-governmental organization. ಈಗ ಇವರು ಯಾರ್ಯಾರಿಗೆ ಅವಾರ್ಡ್ಸನ್ನು ಕೊಡ್ತಾರ ಅಂತಂದ್ರೆ ಬೀಚಸ್ಸಿಗೆ ಕೊಡ್ತಾರೆ, ಮರೀನಾಜಿಗೆ ಕೊಡ್ತಾರೆ, ಬೋಟಿಂಗ್ ಟೂರಿಸಮ್ ದ್ಯಾಟ್ ಈಸ್ ಸಸ್ಟೈನೇಬಲ್ ಬೋಟಿಂಗ್ ಟೂರಿಸಮ್ ಇವರಿಗೆ ಅವಾರ್ಡ್ಸನ್ನು ಕೊಡ್ತಾರೆ. ನಾವು ದ ಕ್ವಶನ್ ಈಸ್ ವಾಟ್ ಈಸ್ ಅ ಮರೀನಾ. ಮರೀನಾ ಅಂತಂದ್ರೆ ಇಟ್ ಈಸ್ ಸಿಮಿಲರ್ ಟು ಅ ಪೋರ್ಟ್ ಆರ್ ಅ ಡಾಕ್ಯಾರ್ಡ್ ಬಟ್ ಇಟ್ ಹ್ಯಾಂಡಲ್ಸ್ ವೆರಿ ವೆರಿ ಸ್ಮಾಲ್ ಶಿಪ್ಸ್. ಅರ್ಥ ಆಯ್ತಾ. ಸೊ ಅವಕ್ಕೆ ನಾವು ಮರೀನಾ ಅಂತ ಕರಿತೀವಿ. ಸೊ 3 ಎಂಟಿಟೀಸಿಗೆ ಕೊಡಾಕತ್ತಾರೆ, ಬರೀ ಬೀಚಸ್ಸಿಗೆ ಮಾತ್ರ ಅಲ್ಲ. ಫಸ್ಟ್ ಬೀಚಸ್ಸಿಗೆ, ಸೆಕೆಂಡ್ ಮರೀನಾಜಿಗೆ ಆ್ಯಂಡ್ ಥರ್ಡ್ ಸಸ್ಟೈನೇಬಲ್ ಟೂರಿಸಮ್ ಬೋಟ್ಸಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಹೆಂಗೆ ಕೊಡ್ತಾರೆ ಅಂತಂದ್ರೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಕೊಡ್ತಾರೆ. ದ್ಯಾಟ್ ಮೀನ್ಸ್ ಇಯರ್ಲಿ ಒನ್ಸ್. ಡೇಟ್ಸ್ ಮೇ ವೇರಿ. ಓಕೆ. ಬಟ್ ದ ಥಿಂಗ್ ಈಸ್ ದೇ ಗಿವ್ ಇಟ್ ಆ್ಯನ್ಯುವಲಿ ಒನ್ಸ್. ಅದನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ವಾಟ್ ಆರ್ ದಿ ಡಿಫ್ರೆಂಟ್ ಕ್ರೈಟೀರಿಯಾಸ್ which are required for certifying a particular entity as a blue flag beach or a blue flag marina or a blue flag port. So there are various such ಏನಂತಾರೆ ಕ್ರೈಟೀರಿಯಾಸ್, ಭಾಳ ಕ್ರೈಟೀರಿಯಾಸ್ ಅದಾವೆ. ಅಷ್ಟೂ ನೋಡ್ಕೊತ ಹೋಗೋದಿಲ್ಲ. ಎದಕ್ಕಂತಾರೆ ನಾಟ್ ರಿಕ್ವೈರ್ಡ್. ಬಟ್ ಎಕ್ಸಾಮ್ದಾಗ ಯಾವ್ದು ಬರ್ಬೋದು ಅಂಥವನ್ನ ಸ್ವಲ್ಪ ನೋಡೋಣ. ಎದಕ್ಕಂತಾರೆ ಇಫ್ ಎನಿಥಿಂಗ್ ಒಂದು ಅರ್ಥ ಮಾಡ್ಕೊಳ್ರಿ, ಇದನ್ನಷ್ಟೂ ನಾನು ನೆನ್ಪಿಟ್ಕೊಂಡು ಬಯಟ್ ಹೊಡಿತೀನಿ. ಇಟ್ ಈಸ್ ಅ ವೆರಿ ಬ್ಯಾಡ್ ಸ್ಟ್ರಾಟಜಿ. ಅರ್ಥ ಆಯ್ತಾ. ಇದಾಗ ಹೆಂಗೆ ನೆನ್ಪಿಡ್ಬೇಕಂತಂದ್ರೆ ಇಫ್ ಸಮಥಿಂಗ್ ಈಸ್ ವೇರಿಯಿಂಗ್ ಅದನ್ನು ಮಾತ್ರ ಆ ಎಂಟಿಟಿನ ಮಾತ್ರ ನೆನ್ಪಿಟ್ಕೊಳ್ರಿ. ಉಳ್ಕಿದಿಂದ ಓದ್ಕೊಳ್ರಿ. ದಿಸ್ ಅಪ್ಲೈಸ್ ಟು ಈಚ್ ಆ್ಯಂಡ್ ಎವ್ರಿಥಿಂಗ್. ಅರ್ಥ ಆಯ್ತಾ. ಬಟ್ ಇದ್ರೊಳಗೆ ಏನಾದರೂ ಒಂದು ಥಿಂಗ್ ವೇರಿ ಆಗತ್ತಿತ್ತಂತಂದ್ರೆ ಅದನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಈಗ ಇದನ್ನು ನೋಡಿದ್ರಿ ಅಂತಂದ್ರೆ ಫಸ್ಟ್ ಬ್ಲೂ ಫ್ಲಾಗ್ ಬೀಚ್ ಕ್ರೈಟೀರಿಯಾ ಓದ್ಕೊಳ್ರಿ ಅದನ್ನು ಒಂದ್ಸತ. ಓಕೆ. ದಿಸ್ ಈಸ್ ವೆರಿ ವೆರಿ ಈಸಿ. ಇದ್ರೊಳಗೆ ಏನು ರಾಕೆಟ್ ಸೈನ್ಸ್ ಎಲ್ಲ ಒಂದ್ಸತ ಓದ್ಕೊಳ್ರಿ. ಓದ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ ಬೀಚ್ ಒಳಗಡೆ 5 ಎನ್ವೈರ್ಮೆಂಟಲ್ ಎಜುಕೇಷನ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಅವರು. ಓಕೆ. ನೆಕ್ಸ್ಟ್ ಬೀಚ್ ಒಳಗಡೆ ನೋ ಇಂಡಸ್ಟ್ರಿಯಲ್ ಆರ್ ಸೀವೇಜ್ ರಿಲೇಟೆಡ್ ಡಿಸ್ಚಾರ್ಜಸ್. ಅರ್ಥ ಆಯ್ತಾ. ಯಾವುದೇ ಥರದ್ದು ಸೀವೇಜು ಅಥವಾ ಇಂಡಸ್ಟ್ರಿಯಲ್ ಡಿಸ್ಚಾರ್ಜಸ್ ಬೀಚಿಗೆ ಅಫೆಕ್ಟ್ ಮಾಡಬಾರ್ದು, ಬೀಚ್ ಒಳಗಡೆ ಬರಬಾರ್ದು. ನೆಕ್ಸ್ಟ್ ಬೀಚನ್ನು ಮೇಂಟೈನ್ ಮಾಡೋಕ್ಕೆ ಒಂದು ಬೀಚ್ ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ಸೆಟಪ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ಅನ್ಅಥರೈಸ್ಡ್ ಕ್ಯಾಂಪಿಂಗ್ ಆರ್ ಡ್ರೈವಿಂಗ್ ಬೀಚ್ ಒಳಗಡೆ ಮಾಡ್ತಕ್ಕದ್ದಲ್ಲ. ಆ್ಯಂಡ್ ಬೀಚ್ ಒಳಗಡೆ ನೀವೇನಾದರೂ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ರಿ, ನಿಮ್ಮ ಹುಡುಗಿನ ನೋಡ್ಕೊತ ನೀವೇನಾದ್ರು ನೀರನ್ನೇ ಹೋಗ್ಬಿಟ್ರಪ್ಪ ಅಂತಂತಾರೆ ನಿಮ್ಮನ್ನು ಉಳ್ಸೋಕೆ ಯಾರಾದರೂ ಬೇಕಲ್ಲ. ಸೊ ಅದಕ್ಕೋಸ್ಕರ ಲೈಫ್ ಗಾರ್ಡ್ಸು, ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟು ಎಲ್ಲನೂ ಇರಬೇಕು ಅಂತ ಹೇಳ್ತಾರೆ. ಅಲ್ಲೇ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳಕ್ಕೆ ಹೋದಾಗ ನೀರಡಿಗೆ ಆಕೈತಿ, ನೀರು ಕುಡಿಯೋಕೆ ನೀರು ಬೇಕು. ಎಸ್ ಆರ್ ನೋ. ಸೊ ಟಾಯ್ಲೆಟ್ ಫೆಸಿಲಿಟೀಸ್ ಫಾರ್ ಡಿಸೇಬಲ್ಡ್ ಪರ್ಸನ್ ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಸೊ ಇದು ಎಲ್ಲದಕ್ಕೂ ಅಪ್ಲೈ ಆಕೈತಿ. ಇವೇನದಾವಲ್ಲ ಮೋಸ್ಟ್ ಆಫ್ ದಿ ಜನರಲಿಸ್ಟಿಕ್ ಥಿಂಗ್ಸ್ ಇವೆಲ್ಲದಕ್ಕೂ ಅಪ್ಲೈ ಆಕಾವು. ಬಟ್ ಇಲ್ಲೇ ನೋಡ್ರಿ ಬೀಚಿಗೆ ಏನಿತ್ತು 5 ಎನ್ವೈರ್ಮೆಂಟಲ್ ಎಜುಕೇಷನ್ ಆಕ್ಟಿವಿಟೀಸ್ ಇದ್ದು, ಅದು ನಿಮ್ಮದು ಮರೀನಾಕ 3 ಎನ್ವೈರ್ಮೆಂಟಲ್ ಎಜುಕೇಷನ್ ಆಕ್ಟಿವಿಟೀಸ್ ಅದಾವೆ. ಓಕೆ. ದಿಸ್ ಈಸ್ ಚೇಂಜಿಂಗ್ ಇಯರ್. ಹೌದಾ. ನೆಕ್ಸ್ಟ್ ಬಿಲ್ಜ್ ವಾಟರ್ ಪಂಪಿಂಗ್ ಫೆಸಿಲಿಟಿ. ಬಿಲ್ಜ್ ವಾಟರ್ ಅಂತಂದ್ರೆ ಬೇಸಿಕಲಿ ವೇಸ್ಟ್ ವಾಟರ್ ದ್ಯಾಟ್ ಈಸ್ ಪ್ರೆಸೆಂಟ್ ಇನ್ ದಿ ಶಿಪ್ಸ್ ಒಳಗಿರುವಂಥ ವೇಸ್ಟ್ ವಾಟರ್ಗೆ ನಾವು ಬಿಲ್ಜ್ ವಾಟರ್ ಅಂತ ಕರಿತೀವಿ. ಸೊ ಆ ಬಿಲ್ಜ್ ವಾಟರ್ ಪಂಪಿಂಗ್ ಫೆಸಿಲಿಟಿ ಇರಬೇಕು. ತಿಳಿತಾ. ಸೊ ಇವೆಲ್ಲ ಇರಬೇಕು. ಆ್ಯಂಡ್ ವರ್ಚುಲಿ ಕ್ಲೀನ್ ವಾಟರ್ ಇರಬೇಕು. ನೋಡೋಕೆ ಬ್ಲೂಯಿಶ್ ಕಲರ್ ವಾಟರ್ ಇರಬೇಕು. ತಿಳಿತಾ. ಹೊಲಸು ವಾಟರ್ ಇರಬಾರ್ದು. ಆ್ಯಂಡ್ ಮೈಕ್ರೋಬಾಲಜಿಕಲ್ ಟೆಸ್ಟ್ ಮಾಡಿದಾಗ ಅದು ಬ್ಯಾಕ್ಟೀರಿಯಾ ಫ್ರೀ ಅಂತಲೂ ಬರಬೇಕು. ಸೊ ಆ ಥರ ವಾಟರ್ ಕ್ವಾಲಿಟಿಯಲ್ಲಿ ಇರಬೇಕು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಬೋಟಿಂಗ್ ಟೂರಿಸಮಿಗೆ ಕ್ರೈಟೀರಿಯಾಸ್ ಏನೇನದಾವು ನೋಡ್ರಿ, ನೆನಪು ಮಾಡ್ಕೊಳ್ರಿ. ಆಲ್ ಆರ್ ಆಡ್ ನಂಬರ್ಸ್. ಹೌದಾ. ಏನು ಆಡ್ ನಂಬರ್ಸು? ಫಸ್ಟು ಬೀಚಸ್ಸಿಗೆ ಏನಂತಂದ್ರು 5 ಆ್ಯಕ್ಟಿವಿಟೀಸ್ ಅಂತಂದರು, ಮರೀನಾಜಿಗೆ 3 ಆ್ಯಕ್ಟಿವಿಟೀಸ್ ಅಂತಂದರು, ನಾವು ಶಿಪ್ಪಿಂಗ್ ಬೋಟ್ಸಿಗೆ 1 ಆ್ಯಕ್ಟಿವಿಟಿ ಅನ್ನಕತ್ತಾರ. ಅರ್ಥ ಆಯ್ತಾ. ಸೊ ಇದನ್ನು ನೆನ್ಪಿಟ್ಕೊಳ್ರಿ. ಸೊ ಅದೇ ನೀವೇನಾದರೂ ಬೋಟ್ಸಿಗೆ ಬಂದ್ರಿ ಅಂತಂದ್ರೆ 1 ಎನ್ವೈರ್ಮೆಂಟಲ್ ಆ್ಯಕ್ಟಿವಿಟಿ ಇರಬೇಕು. ಅದ್ರ ಜೊತೆಗೆ ಮುಂದೆ ಹೋದಂಗೆ ಸ್ಮೋಕಿಂಗ್ ಅಲೌಡ್ ಇರಬಾರ್ದು. ಓಕೆ. ಅದಾದಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ವೈಲ್ಡ್ ಲೈಫ್ ಕಡೆ ಹೋಗುವಾಗ ಬೋಟಿನ ಸ್ಪೀಡು ಸ್ಲೋ ಮಾಡಬೇಕು.
ನೆಕ್ಸ್ಟ್ ನೀವೇನಾದರೂ ವೈಲ್ಡ್ ಲೈಫ್ ಸುತ್ತಮುತ್ತನ ಅದಿರಪ್ಪ ಅಂದಾಗ ನಿಮ್ಮದು ನಾಯ್ಸನ್ನು ರಿಡ್ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಎಂಜಿನ್ ಸೌಂಡನ್ನು ಡಿಕ್ರೀಸ್ ಮಾಡಬೇಕು. ಯಾವುದೇ ಥರದ ಪ್ಲ್ಯಾಂಟ್ಸನ್ನಾಗಲಿ ಯಾವುದೇ ಥರದ ಎನಿಮಲ್ಸನ್ನಾಗಲಿ ಮುಟ್ಟೋದಾಗಲಿ ಕಲೆಕ್ಟ್ ಮಾಡೋದಾಗಲಿ ಮಾಡ್ತಕ್ಕದ್ದಲ್ಲ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಎನಿಮಲಿಗೆ ಏನಾದರೂ ಇಂಜೂರ್ ಆಗಿತ್ತು ಅಥವಾ ಎಲ್ಲಾದರೂ ಯಾವುದಾದ್ರೂ ಒಂದು ಬಲಿ ಒಳಗಡೆ ಸಿಕ್ಕೊಂಡಿತ್ತು, ಎಂಟ್ಯಾಂಗಲ್ ಆಗಿತ್ತು, ಸ್ಟ್ರ್ಯಾಂಡೆಡ್ ಆಗಿತ್ತು, ಒಂದು ಯಾವುದಾದ್ರೂ ಒಂದು ರಾಕ್ ಮೇಲೆ ಸ್ಟ್ರ್ಯಾಂಡೆಡ್ ಆಗಿಬಿಟ್ಟಿತ್ತು, ಅಂದರೆ ಕಳ್ಕೊಂಬಿಟ್ಟಿತ್ತು, ವಾಪಸ್ ಬರೋಕ್ಕಾಗವಲ್ತು ಅಥವಾ ಸತ್ತೋಗಿತ್ತು, ಅಂಥ ಇಶ್ಯೂಸನ್ನು ನೀವು ಲೋಕಲ್ ಅಥಾರಿಟೀಸಿಗೆ ಮೆನ್ಷನ್ ಮಾಡಲೇಬೇಕು. ತಿಳಿತಾ? ಸೊ ಇವೆಲ್ಲ ಕ್ರೈಟೀರಿಯಾಸ್ ಅದಾವೆ. ಈ ಕ್ರೈಟೀರಿಯಾಸನ್ನು ನೀವು ಮೀಟ್ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ನಿಮಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಸಿಗ್ತೈತಿ. ಅರ್ಥ ಆಯ್ತಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ನೋಡ್ಬೇಕಂತಂದ್ರೆ ಇಲ್ಲಿ ಯಾರ್ಯಾರಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಫಸ್ಟ್, ಬೀಚಸ್ ಒಳಗಡೆ ಸ್ಪೇನ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ಸ್. ಅರ್ಥ ಆಯ್ತಾ? ಅದೇ ನೀವೇನಾದರೂ ಇಲ್ಲಿ ಗ್ರೀಸನ್ನು ನೋಡಿದ್ರೆ ಅಂದರೆ ಇಟ್ ಈಸ್ ಇನ್ ದಿ ಸೆಕೆಂಡ್ ಪೊಸಿಷನ್ ಆ್ಯಂಡ್ ಟರ್ಕಿ ಈಸ್ ಇನ್ ದಿ ಥರ್ಡ್ ಪೊಸಿಷನ್. SGT ಓಕೆ ಫಾರ್ ಬೀಚಸ್. ಯೂಶ್ವಲಿ ಬೀಚಸನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ ಎಕ್ಸಾಮ್ ಒಳಗಡೆ. ಸೊ ನೆನ್ಪಿಟ್ಕೊಳ್ರಿ ಸ್ಪೇನ್ ಒಳಗಡೆ ಹೈಯೆಸ್ಟ್ ಐತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮರೀನಾಜಿಗೆ ಬಂದ್ರಿ ಅಂತಂದ್ರೆ ನೆದರ್ಲ್ಯಾಂಡ್, ಫ್ರಾನ್ಸ್, ಸ್ಪೇನ್ ಬರ್ತಾವೆ. ಸೊ ಹೈಯೆಸ್ಟ್ ಮರೀನಾಸ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ತೊಗೊಂಡಿರೋ ಯಾವಪ್ಪ ಅಂತಂದ್ರೆ ದೇ ಆರ್ ಇನ್ ನೆದರ್ಲ್ಯಾಂಡ್ಸ್. ಅರ್ಥ ಆಯ್ತಾ? ಬೋಟ್ಸ್ ಹೈಯೆಸ್ಟ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಎಲ್ಲಿ ತೊಗೊಂಡ್ಯಾವು ಅಂತಂದ್ರೆ ಇಟ್ ಈಸ್ ಇನ್ ಮೆಕ್ಸಿಕೋ, ಪೋರ್ಚುಗಲ್ ಆ್ಯಂಡ್ ಟರ್ಕಿ. ಅರ್ಥ ಆಯ್ತಾ? ಅದೇ ಥರ ಮೋಸ್ಟ್ ಅವಾರ್ಡೆಡ್ ಸೈಟ್ಸ್ ಎಲ್ಲದವ್ರು ನೆನ್ಪಿಟ್ಕೊಡ್ರಿ SGT ಅಗೇನ್ ಸ್ಪೇನ್, ಗ್ರೀಸ್ ಆ್ಯಂಡ್ ಟರ್ಕಿ. ಲೀಸ್ಟ್ ಅವಾರ್ಡೆಡ್ ಸೈಟ್ಸ್ ಯಾವ ಅಂತಂದ್ರೆ ಸರ್ಬಿಯಾ ಆ್ಯಂಡ್ ಯುಕ್ರೇನ್. ಇದನ್ನಿಷ್ಟು ನೆನ್ಪಿಟ್ಕೊಳ್ರಿ. ಸ್ಪೇನ್ 2 ಕಡೆ ಬರಾಕತೈತಿ, ಅದನ್ನು ನೆನ್ಪಿಟ್ಕೊಳ್ರಿ. ಮರೀನಾಜಿಗೆ ನೆದರ್ಲ್ಯಾಂಡ್ಸನ್ನು ನೆನ್ಪಿಟ್ಕೊಳ್ರಿ, ಬೋಟ್ಸಿಗೆ ಮೆಕ್ಸಿಕೋ ನೆನ್ಪಿಟ್ಕೊಳ್ರಿ. ಮೋರ್ ದ್ಯಾನ್ ಇನಫ್. ಸೆಕೆಂಡ್ ಥರ್ಡ್ ಆದರೆ ನೆನ್ಪಿಟ್ಕೊಳ್ರಿ, ಬಟ್ ಎಕ್ಸಾಮಿನೇಷನ್ದಾಗ ದೀಸ್ ಆರ್ ಇಂಪಾರ್ಟೆಂಟ್, ಅವ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಅರ್ಥ ಆಯ್ತಾ? ಸೊ ಕಮ್ಮಿಂಗ್ ನಾವು ಟು ಆಲ್ ದಿ ಬ್ಲೂ ಫ್ಲ್ಯಾಗ್ ಬೀಚಸ್ ಆಫ್ ಇಂಡಿಯಾ ಒಳಗಡೆ ಯಾವ್ಯಾವ ಬ್ಲೂ ಫ್ಲ್ಯಾಗ್ ಬೀಚಸ್ ಅದಾವೆ. ಫಸ್ಟ್, ಇಫ್ ಯು ಕಮ್ ಟು ಗುಜರಾತ್, ಇಲ್ಲೇ ಶಿವರಾಜ್ಪುರ್ ಬೀಚ್ ಅಂತ ಬರ್ತೈತಿ. ಅರ್ಥ ಆಯ್ತಾ? ಅದ್ರ ಕೆಳಗಡೆ ದಿಯು ಒಳಗಡೆ ನಿಮಗೆ ಘೋಗ್ಲಾ ಬೀಚ್ ಅಂತ ಕರಿತೀವಿ. ಕೆಳಗೆ ಕರ್ನಾಟಕಕ್ಕೆ ಬಂದ್ರಿ ಅಂತಂದ್ರೆ ನಾನು ಫಸ್ಟಿಗೆ ಲೆಫ್ಟ್ ಟು ರೈಟ್ ಹೋಗ್ತೇನೆ, ಆರ್ ವೆಸ್ಟ್ ಕೋಸ್ಟಿಂದ ಈಸ್ಟ್ ಕೋಸ್ಟಿಗೆ ಹೋಗ್ತೇನೆ, ಅರೇಬಿಯನ್ ಸಿಯಿಂದ ಬೇ ಆಫ್ ಬೆಂಗಾಲಿಗೆ ಹೋಗ್ತೇನೆ. ಓಕೆ, ಸೊ ಗೋಗ್ಲಾ ಬೀಚು. ಕೆಳಗೆ ಕರ್ನಾಟಕಕ್ಕೆ ಬಂದ್ರಿ ಅಂತಂದ್ರೆ ಕಾಸರಗೋಡು ಬೀಚ್, ಪಾಡುಬಿದ್ರಿ ಬೀಚ್, ಇವೆರಡೂ ನಿಮ್ಗೆ ಕ್ವಶನ್ ಒಳಗಡೆ ಕೊಟ್ಟಿದ್ರು. ಹೌದಾ? ಕೆಳಗೆ ಬಂದ್ರಿ ಅಂತಂದ್ರೆ ಸ್ವಲ್ಪ ಕೇರಳ ಐತಿ. ಕೇರಳ ಒಳಗಡೆ ಇರುವಂತಹ ಬೀಚಿನ ಹೆಸರು ಕಪ್ಪಾಡ್ ಬೀಚ್. ಕೇರಳ ಕಪ್ಪಾಡ್. ಈ ಥರ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲೇ ನಿಮ್ಗೆ ಲಕ್ಷದ್ವೀಪ್ ಐತಿ. ಹೌದಾ? ಈ ಲಕ್ಷದ್ವೀಪ್ ಒಳಗಡೆ ಯು ಹ್ಯಾವ್ ತುಂಡಿ ಬೀಚ್ ಆ್ಯಂಡ್ ಕಡಮಟ್ ಬೀಚ್. ಈತಾ ಕಡದ ಮೇಲೆ ಏನಾಕೈತಿ, ತುಂಡು ಆಕೈತಿ ಎಲ್ಲ. ಹೌದಾ? ಅದಕ್ಕೆ ಕಡಮಟ್ ಬೀಚ್, ತುಂಡಿ ಬೀಚ್ ಎಲ್ಲೈತಪ್ಪ, ಇಟ್ ಈಸ್ ಇನ್ ಲಕ್ಷದ್ವೀಪ್. ಅದೇ ಥರ ನೀವು ಇಫ್ ಯು ಕಮ್ ಟು ಬೇ ಆಫ್ ಬೆಂಗಾಲ್, ಈ ಕಡೆ ಈಸ್ಟರ್ನ್ ಕೋಸ್ಟಿಗೆ ಬಂದ್ರಿ ಅಂತಂದ್ರೆ ಕೆಳಗಡೆ ನಿಮಗೆ ತಮಿಳ್ನಾಡಿನಾಗ ಈಡನ್ ಬೀಚ್ ಅಂತ ಬರ್ತದೆ, ಪಾಂಡಿಚೇರಿ. ಓಕೆ, ಪರ್ಟಿಕ್ಯುಲರ್ಲಿ ಪಾಂಡಿಚೇರಿ ತಮಿಳ್ನಾಡದೊಳಗನೆ ನಿಮಗೊಂದು ಯೂನಿಯನ್ ಟೆರಿಟರಿ ಅದು. ಸೊ ಈಡನ್ ಬೀಚ್ ಬರ್ತೈತಿ. ಅದ್ರ ಮೇಲೆ ಕೋವಾಲಂ ಬೀಚ್ ಐತಿ. ಕನ್ಫ್ಯೂಸ್ ಏನಾಗಬಾರ್ದು ಅಂತಂದ್ರೆ ಕೋವಾಲಂ ಬೀಚ್ ತಮಿಳ್ನಾಡಿನಾಗೂ ಐತಿ, ಇತ್ತಾಗ ಕೇರಳದಾಗೂ ಐತಿ ಕೆಳಗಡೆ ಇಲ್ಲೇ. ಫೈನ್. ಈ ಕೋವಾಲಂ ಬೀಚು ಡಿಫ್ರೆಂಟು, ಎರಡೂ ಒಂದೇ ಅಲ್ಲ. ಅರ್ಥ ಆಯ್ತಾ? ಈ ಕೋವಾಲಂ ಬೀಚ್ ಐತಲ್ಲ ತಮಿಳ್ನಾಡಿನಾಗ, ಇಟ್ ಈಸ್ ನಿಯರ್ ಮಾಮಲ್ಲಪುರಂ ಆರ್ ಮಹಾಬಲಿಪುರಂ. ಸೊ ಈ ಕೋವಾಲಂ ಬೀಚಿಗೆ ಮತ್ತು ನಿಮ್ಮದು ಕೇರಳ ಒಳಗಿರುವಂಥ ಕೋವಾಲಂ ಬೀಚಿಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಿಸ್ ಈಸ್ ಡಿಫ್ರೆಂಟ್, ದ್ಯಾಟ್ ಈಸ್ ಡಿಫ್ರೆಂಟ್. ಅರ್ಥ ಆಯ್ತಾ? ಒಂದೊಂದು ಇನ್ಸ್ಟಿಟ್ಯೂಟದ್ದು ಮ್ಯಾಪನ್ನು ನೋಡಿದೆ ನಾನು, ಅವರು ಕೋವಾಲಂ ಬೀಚನ್ನು ಇಲ್ಲಿ ತೋರಿಸ್ಯಾರ. ದಟ್ ಈಸ್ ಅ ರಾಂಗ್ ಕೋವಾಲಂ ಬೀಚ್. ಆ್ಯಕ್ಚುಲಿ ಕೋವಾಲಂ ಬೀಚ್ ಇರೋದು ಇಲ್ಲೇ. ನೆಕ್ಸ್ಟ್ ನಿಮ್ಗೆ ಅಂಡಮಾನ್ ನಿಕೋಬಾರ್ದಾಗ ರಾಧಾನಗರ್ ಬೀಚ್ ಐತಿ. ದಟ್ ಈಸ್ ಆಲ್ಸೋ ಅ ಬ್ಲೂ ಫ್ಲ್ಯಾಗ್ ಬೀಚ್. ಅದೇ ಥರ ನೀವು ಮೇಲೆ ಆಂಧ್ರ ಪ್ರದೇಶಕ್ಕೆ ಬಂದ್ರಿ ಅಂದರೆ ಹಿಯರ್ ಯು ಹ್ಯಾವ್ ರಿಷಿಕೊಂಡ ಬೀಚ್. ಅದೇ ಥರ ಸ್ವಲ್ಪ ಮೇಲೆ ಹೋದ್ರಿ ಅಂತಂದ್ರೆ ಯು ಹ್ಯಾವ್ ಒರಿಸ್ಸಾ, ದೇರ್ ಯು ಹ್ಯಾವ್ ಗೋಲ್ಡನ್ ಬೀಚ್. ಅರ್ಥ ಆಯ್ತಾ? ದೀಸ್ ಆರ್ ಆಲ್ ದಿ ಬ್ಲೂ ಫ್ಲ್ಯಾಗ್ ಬೀಚಸ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ನೆಕ್ಸ್ಟ್ ಗುಜರಾತ್ದಾಗ ಘೋಗ್ಲಾ ಐತಿ, ನೆನ್ಪಿಟ್ಕೊಳ್ರಿ. ಢೋಕ್ಲಾ, ಘೋಗ್ಲಾ ಹಿಂಗೆ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಆಯ್ತಾ? ಕಾಸರಗೋಡು, ಪಾಡುಬಿದ್ರಿ ಇವೆರಡು ಕರ್ನಾಟಕದಾಗ ಅದಾವೆ. ಇವನಂತೂ ನೀವು ನೆನಪಾರೋದಿಲ್ಲ ಅನ್ಕೋತೀನಿ. ನೆಕ್ಸ್ಟ್ ಕೇರಳ ಕಪ್ಪಾಡ್, ಸೊ ಇವನ್ ನೆನ್ಪಿಟ್ಕೊಳ್ರಿ. ನೀವೇನು ಮಾಡ್ತೀರಿ, ಕಡದ ಮೇಲೆ ತುಂಡಾಕೈತಿ, ಸೊ ಕಡಮಟ್, ತುಂಡಿ ಬೀಚ್. ನೆಕ್ಸ್ಟ್ ಈಡನ್ ಬೀಚ್, ಕೋವಾಲಂ ಬೀಚ್ ಇವೆರಡೂ ಇಲ್ಲದಾವೆ. ಕೋವಾಲಂ ನೆನ್ಪಿಟ್ಕೊಳ್ರಿ, ಇಲ್ಲೊಂದೈತಿ, ಇಲ್ಲಿರೋದು ನಿಮ್ಮದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಬೀಚು. ನೆಕ್ಸ್ಟು ರಾಧಾನಗರ್ ಬೀಚ್, ಅಂಡಮಾನ್ ನಿಕೋಬಾರ್, ಇದನ್ನಂತೂ ನೆನ್ಪಿಟ್ಕೊಂಡು ಬಿಡ್ತೀರಿ. ನೆಕ್ಸ್ಟ್ ಋಷಿಕೊಂಡ ಬೀಚ್ ಆಂಧ್ರ ಪ್ರದೇಶದಾಗ ಐತಿ. ಪಾಲ್ಕೊಂಡ, ಈ ಥರ ಎಲ್ಲ ಕೊಂಡ ಅನ್ನೋದು ನಿಮಗೆ ಯೂಶ್ವಲಿ ಆಂಧ್ರ ಪ್ರದೇಶ್, ತೆಲಂಗಾಣ ಕಡೆ ಬರ್ತಾವೆ. ಸೊ ಆ ರೀಜನ್ ಒಳಗಡೆ ನಿಮಗೆ ಋಷಿಕೊಂಡ ಅಂತ ಬರ್ತೈತಿ. ಅದ್ರ ಮೇಲೆ ನೀವು ಹೋದ್ರಿ ಅಂತಂದ್ರೆ ಗೋಲ್ಡನ್ ಬೀಚ್. ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಇವೇನೇನು ಇಂಟರ್ನಲ್ ಏನೇನು ಮತ್ತು ರೂಲ್ಸ್ ಅದಾವಲ್ಲ, ಇವನ್ ಬೇಕಾದ್ರೆ ನೋಡ್ಕೊಳ್ರಿ. ಎಲ್ಲ ಭಾಳ ಜನರಲ್ ಅದಾವೆ, ಹಾಗೇನು ನೆನ್ಪಿಡ್ಬೇಕಂತ ಏನಿಲ್ಲ. ಬಟ್ ಏನೇನು ನೆನ್ಪಿಡ್ಬೇಕು ಅವನನ್ನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡೀನಿ ಈ ಥರ. ಹೌದಾ?
ನಾನು ಆಲ್ರೆಡಿ ಮಾರ್ಕ್ ಮಾಡೀನಿ. ಅವನನ್ನು ನೆನ್ಪಿಡ್ರಿ, ಅವನನ್ನು ಕೇಳೋ ಚಾನ್ಸಸ್ ಎಕ್ಸಾಮಿನೇಷನ್ದಾಗ ಹೈ ಇರ್ತಾವೆ. ಅರ್ಥ ಆಯ್ತಾ? ಹಂಗಂತಂದು ಬೇರೆದನ್ನು ಓದಂಗಿಲ್ಲ ಅಂತಲ್ಲ. ಓದಕ್ಕೆ ನಿಮ್ಗೆ ಟೈಮ್ ಸಿಕ್ತಪ್ಪ ಅಂದ್ರೆ ಓದ್ರಿ. ನಾ ಎಲ್ಲಾನು ನಿಮಗೆ PDF ಒಳಗಡೆ ಆ್ಯಡ್ ಮಾಡಿ ಕೊಟ್ಟೇನೆ. ಅರ್ಥ ಆಯ್ತಾ? ಸೊ ಟಿಲ್ ದಿ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಗುಡ್ ಬಾಯ್, ಬಾಯ್. तो प्लीज सब सरक कराए, सरक whatever.